ನೋಡಿ, ಇದೊಂದು ಹಸು ಹೊಟ್ಟೆ ಒಳಗಡೆನೆ ಕರು ತೀರೋಗ್ಬಿಟ್ಟು ಪಾಪ ಅದು ಹೊರಗಡೆ ಡೆಲಿವರಿ ಮಾಡೋಕ್ಕಾಗ್ದೇ ನಾವು ಡಾಕ್ಟ್ರು ಕರೆಸಿ ನಾನು ನಮ್ಮ ಸ್ನೇಹಿತರು ಹೇಳ್ದೋ. ಇದು ನಮ್ಮ ಸ್ನೇಹಿತಂದು ಹಸು ಹಿಂಗಾಗಿರೋದು. ಈ ಥರ ಈ ಎಚ್ ಎಫ್ ಜರ್ಸಿಗಳು ಪ್ರಾಬ್ಲಮ್ ಇಷ್ಟು. ಅದಕ್ಕೆ ಹೇಳೋದು ನಾಟಿ ಹಸುಗಳನ್ನ ಸಾಕಬೇಕು ಅಂತ. ನೋಡಿ, ಹೊಟ್ಟೆ ಒಳಗಡೆನೆ ತೀರೋಗ್ಬಿಟ್ಟಿತ್ತು. ಏನಕ್ಕೆ ಅಂದರೆ ಬರೀ ಒಂದು ಗುಂಡಿಗೆ ಬಿದ್ದಿದೆ ನೆಪ. ಈ ಹಸು ಸುಧಾರಿಸ್ಕೊಳ್ಳೋದಕ್ಕೆ ಭಾಳ ಕಷ್ಟಪಟ್ಟು ಕೊನೆಗೆ ಈ ಲೆವೆಲ್ಗೆ ಬಂದು ಕರು ಒಳಗಡೆನೆ ತೀರೋಗಿತ್ತು. ಕರು ತೀರೋಗಿ ಅದು ಹೊರಗಡೆ ಬರೋಕ್ಕಾಗ್ದನಿಯ ಹಸು ಭಾಳ ಕಷ್ಟಪಡ್ತಾಯಿತ್ತು. ಆಮೇಲೆ ಡಾಕ್ಟ್ರಿಗೆ ಹೇಳಿ ಕರೆಸಿ ಒಂದು ವ್ಯವಸ್ಥೆ ಎಲ್ಲ ಮಾಡ್ದೋ. ಈಗ ಹಸು ಪರವಾಗಿಲ್ಲ. ಅದಕ್ಕೆ ನೀವು ಯಾರೂ ಈ ಥರ ಸಾಕಕ್ಕೆ ಹೋಗಬೇಡಿ. ಎಲ್ಲ ನನ್ನ ರೈತ ಮಾನ್ಯರಿಗೆ, ರೈತ ಸನ್ಯಾಸಿಯ ನಮಸ್ಕಾರಗಳು. ಇವತ್ತು ನಮ್ಮ ಊರಲ್ಲಿ ಒಂದು ದೊಡ್ಡ ಘಟನೆ ನಡೆದೋಗಿದೆ. ಅದೇನಪ್ಪ ಅಂದರೆ ಈ ವಿಡಿಯೋ ಮೂಲಕ ತೋರಿಸ್ತೀನಿ. ದಯವಿಟ್ಟು ನೀವೆಲ್ಲರೂ ಈ ವಿಡಿಯೋನ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಿವೆ ಜೆರ್ಸಿ, ಎಚ್ ಎಫು ಮತ್ತು ಈ ಥರ ನಮ್ಮ ನಾಟಿ ತಳಿಗಳಲ್ಲದ ಬೇರೆ ತಳಿಗಳ ಬಗ್ಗೆ ಹೇಳ್ತಾ ಇರೋದು. ಯಾವುದೇ ಕಾರಣಕ್ಕೂ ಸಾಕಿದ್ರೆ ಅದ್ರದ್ದು ಹಿಂಸೆ ಭಾಳ ರೋದನೆ. ಯಾಕೆಂದರೆ ನೀವೇನು ಜೊತೆಗೆ ನಿಮ್ಮ ಆರೋಗ್ಯನೂ ಹಾಳು ಮಾಡ್ಕೋಬೇಕಾಗುತ್ತೆ, ಕೊನೆಗೆ ಈ ಹಸುಗಳ ಆರೋಗ್ಯನೂ ಹಾಳಾಗಿರುತ್ತೆ. ಹಂಗಾಗಿ ಅಲ್ಲಿರ್ತಕ್ಕಂಥ ಟೋಟಲಾಗಿ ಅಟ್ಮಾಸ್ಫಿಯರ್ ನೋಡಿ. ಡಾಕ್ಟ್ರ್ ಕರೆಸಿ ಅವರು ಅದಕ್ಕೆ ಹೊಟ್ಟೆ ಒಳಗಡೆ ಕರು ಇತ್ತು. ನಾವು ಸುಮಾರು ಟ್ರೈ ಮಾಡ್ದೋ ಕರು ಹಾಕುತ್ತೆ ಅಂತ. ಆ್ಯಕ್ಚುಲಿ 2 ದಿನ ಆಗೋಗಿತ್ತು ಅದು ತೀರೋಗ್ಬಿಟ್ಟು ಕರು. ಹಂಗಾಗಿ ಅವ್ರು ಕೈ ಹಾಕಿ ಒಳಗಡೆಯಿಂದ ಆ ಕರುನ ಹೊಟ್ಟೆ ಒಳಗಡೆ ಎಳಿಬೇಕಾದ್ರೆ ಅದು ಕಾಲುಗಳಿದ್ದವು ಒಂದು ಕಡೆ ಹೋಗಿ ಸೇರ್ಕೊಬಿಟ್ಟಿತ್ತಂತೆ. ಅದು ಡಾಕ್ಟ್ರಿಗೆ ಗೊತ್ತು. ಕೈ ಹಾಕಿ ಅದು ನೋಡೋದ್ರಿಂದ ಅವ್ರು ಹೇಳ್ತಾಯಿದ್ರು. ನಾವು ಏನಾಗಿದೆ ಅಂತಂದಾಗ ಕಾಲುಗಳು ಬಂದು ಕೊನೆಗೆ ತಡೆಯೋಕ್ಕಾಗ್ದೇ ಬಿದ್ದೇ ಹೋಯ್ತು ಅದು. ಸರಿ ಅಂದ್ಕೊಂಡು ಒಂದು ಸೈಡ್ಗೆ ಇಟ್ಟು ಏನೋ ಮಾಡ್ದೋ. ಕೊನೆಗೆ ಏಳ್ಸಿ ಎಲ್ಲ ನೋಡಿ ಕೊನೆಗೆ ಎದ್ದಾದ್ಮೇಲೂ ಕೈ ಹಾಕಿ ಅವರು ತೆಗಿತಾ ಇದ್ದಾರೆ. ಯಪ್ಪ, ಎಂಥ ಸ್ಮೆಲ್ಲು ಅಂತಂದರೆ ವಿಚಿತ್ರ ಕತೆ. ತಿರ್ಗಾ ಮಲ್ಕೊಂತು ಅದು ಏಳ್ಸೋದು ಬೇಡ ಅಂತ ಅಂದ್ಬಿಟ್ಟು ನಾವೇನು ಮಾಡ್ದೋ. ಕೊನೆಗೆ ಅಲ್ಲಿಂದನೇ ಎಳಿತೀನಿ ನಾನು ಅಂತ ಅಂದರು. ಪಾಪ ಭಾಳ ಶ್ರಮಪಟ್ಟರು ಡಾಕ್ಟ್ರು. ಇವರೆಲ್ಲ ಆ್ಯನಿಮಲ್ ಡಾಕ್ಟರ್ಸು. ತುಂಬ ಚೆನ್ನಾಗಿ ಹಳ್ಳಿ ಕಡೆ ಎಲ್ಲ ಸಪೋರ್ಟಿವ್ ಮಾಡ್ತಾರೆ. ಹಂಗಾಗಿ ನೋಡಿ, ಇದು ಎಷ್ಟು ರಿಸ್ಕಿ ಕೆಲಸ ಅಂತಂದರೆ ಒಂದೊಂದು ಟೈಮು ಅಸಹ್ಯ ಬಂದ್ಬಿಡುತ್ತೆ. ಅದಕ್ಕೆ ಅದು ಏನೇ ಕಷ್ಟ ಇದ್ದರೂ ಕೂಡ ನಮ್ಮ ನಾಟಿ ತಳಿಗಳು ಏನಿವೆ ಅದರಂಥ ನೆಮ್ಮದಿ ನೋಡಿ ಅವು ಯಾವಕ್ಕೂ ಇಲ್ಲ. ಆರಾಮಾಗಿ ಎಲ್ಲ ಆಗ್ತವೆ, ಇದು ಮಾಡ್ತವೆ. ಯಪ್ಪ, ಇದೊಂದು ಕಾಲು ಬಂತು, ಆಮೇಲೆ ತಲೆ ಅಲ್ಲೇ ಇದೆ. ಎಷ್ಟು ಹಿಂಸೆ ಆಗೋಯ್ತು ಅಂದರೆ ಭಯಂಕರ ಹಿಂಸೆ ಆಗೋಯ್ತು. ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವೇನೇ ಇದು ಮಾಡಿ, ಬಟ್ ಈ ಥರ ಜರ್ಸಿ ಎಚ್ ಎಫ್ಗಳನ್ನ ಸಾಕಕ್ಕೆ ಹೋಗ್ಬೇಡಿ. ಇವೆಲ್ಲ ಹಂದಿ ಮಿಶ್ರ ತಳಿಗಳು ಇವೆಲ್ಲವ. ಏನು ಯಪ್ಪ, ಅಸಹ್ಯ ಅಂದರೆ ಅಸಹ್ಯ ಅನಿಸ್ಬಿಡುತ್ತೆ ಒಂದೊಂದು ಟೈಮು. ದಯವಿಟ್ಟು ಇದು ಹಾಲು ಕುಡಿತಾ ಇರ್ತಕ್ಕಂಥವ್ರಿಗೆ ನಾನಾ ಥರ ಕಾಯಿಲೆಗಳು ಅಂತಾರಲ್ಲ, ಅದಂತೂ ನಿಜಾನೇ ಸೀರಿಯಸ್ ಆಗಿ. ಯಾಕೆಂತಂದರೆ ಕಣ್ಣಾರ ನೋಡ್ತೀವಲ್ಲ, ಎಷ್ಟು ಕೆಮಿಕಲ್ ಹಾಕ್ಕೊಂತಾರೆ, ಎಷ್ಟು ಇವಕ್ಕೆಲ್ಲ ಏನೇನು ಕೊಡಬೇಕು, ಬೂಸ ಹಿಂಡಿ ಆಳು ಮೂಳು ಅಂತ ನ್ಯಾಚುರಲಾಗಿ ಏನೂ ಕೊಡಲ್ಲ. ಎಲ್ಲ ಎಲ್ಲೆಲ್ಲಿಂದ ಬರಬೇಕು ಅಲ್ಲಿಂದ ಬರುತ್ತೆ. ಆದರೂ ಹಗ್ಗ ಹಾಕಿ ಎಳಿತಾ ಇದ್ದೀವಿ, ಬರ್ತಾಯಿಲ್ಲ. ಕತ್ತು ಸಿಗಾಕೋಗ್ಬಿಟ್ಟಿದೆ, ಕರು ಸತ್ತೋಗ್ಬಿಟ್ಟಿದೆ ಒಳಗಡೆ. ಭಯಂಕರ ಹಿಂಸೆ ಆಗೋಯ್ತು. ಕೊನೆಗೆ ಏನೇನೇನೇನೋ ಮಾಡಿ ಸರ್ಕಸ್ ಮಾಡ್ದೋ. ಹಗ್ಗ ಕಟ್ಟಿ ಇದ್ದರು ಡಾಕ್ಟ್ರೊಬ್ಬರು, ನಾನು, ಹಸು ಓನರು, 3 ಜನ. ಆಗ್ತಾನೇ ಇಲ್ಲ. ಯಾಕೆಂದರೆ ಅದು ಟೈಟ್ ಆಗ್ಬಿಟ್ಟು ಸಿಗಾಕೋಬಿಟ್ಟೈತೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ, ಏನಿಲ್ಲ. ಕೊನೆಗೆ ಹಂಗೂ ಹಿಂಗೂ ಶ್ರಮಪಟ್ಟು ಇದು ಮಾಡಿ ಅವರು ಡಾಕ್ಟ್ರು ಹೇಳಿದ್ರು ಹಗ್ಗ ಹಾಕಿ ನಾವು ಸ್ವಲ್ಪ ಅದು ಮೂತಿ ಯಾವುದು ಕರು ತೀರೋಗಿದೆಯಲ್ಲ ಅವ್ರ ತಲೆ ಒಂದು ಚೂರು ಹೊರಗಡೆ ಬರೋಗಂಟ ಇದು ಮಾಡಿ ಆಮೇಲೆ ಬೇಕಾದ್ರೆ ಆರಾಮಾಗಿ ಎಳ್ಕೊಬೋದು ಅಂತ ಸ್ವಲ್ಪ ಕೈ ಎಣ್ಣೆ ತೊಗೊಂಡು ಹಾಕ್ಕೊಂಡು ಅಲ್ಲೆಲ್ಲ ಫ್ರೀಯಾಗಿ ಹಾಕಿದ್ರು. ಕೈ ಎಣ್ಣೆ ಹಾಕ್ಲಿಲ್ಲ ಅಂತಂದರೆ ಇವೆಲ್ಲ ಸೋಪ್ ಹಾಕ್ಬೋದು. ಕೈ ಎಣ್ಣೆ ಅಂತಾರೆ, ಅದು ಹರಳೆಣ್ಣೆ, ಎರಡೂ ಅಂತೀವಿ. ಕೊನೆಗೆ ಎಲ್ಲ ಹಾಕಿ ಹಗ್ಗ ಹಾಕಿ ಎಳದೆ ಬಿಸಾಕ್ತವ. ಪಾಪ ತೀರೋಗ್ಬಿಟ್ಟಿತ್ತು. ನೋಡಿದ್ರೆ ಅದು ಗಂಡು ಜನ್ಮ ಕೊಟ್ಟಿತ್ತು. ಅಂಥದ್ರಲ್ಲಿ ನೋಡ್ಬಿಟ್ಟು ನಮಗೆ ಬೇಜಾರಾಗೋಯ್ತು. ಇದು ಮನುಷ್ಯರಿಗೆ ಆದರೆ ಯೋಚನೆ ಮಾಡಿ ಹೆಂಗಾಗ್ಬೋದು ಈ ಪರಿಸ್ಥಿತಿ. ಮನುಷ್ಯರಿಗೆ ಈ ಥರ ಆಗ್ಬಿಟ್ರೆ ಹೆಂಗಾಗ್ಬೋದು ಅಂದರೆ ಎಲ್ಲ ಪ್ರಾಣಿಗಳೆಲ್ಲ ಒಂದೇ, ಬಟ್ ಈ ಥರ ಆದಾಗ ಎಷ್ಟು ಕಷ್ಟ ಆಗ್ಬೋದು ಮನುಷ್ಯರ ಜೀವನ. ಅಯ್ಯಪ್ಪ, ಪ್ರಾಣಿಗಳೇ, ಮನುಷ್ಯ ಅಲ್ವಾ.